ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಆ್ಯಕ್ಚುಲಿ ಇವತ್ತು ಆಫ್ಟರ್ನೂನ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಇವತ್ತು ಅಂತಂದರೆ, ನಮ್ಮ ಅಕ್ಕನ ಮನೆ KRS ಅಲ್ಲಿ ಇವತ್ತು ಹಬ್ಬ ಇದೆ, ಕಾಳಮ್ಮನ ಹಬ್ಬ ಅಂತ. ಸೊ ಅಲ್ಲಿ ಜಾತ್ರೆ ಕೂಡ ಇರುತ್ತಂತೆ. ಅದಕ್ಕೆ ಅಕ್ಕ ಬನ್ನಿ ಅಂತ ಹೇಳಿದರು. ಸೊ ನಾವು ಆಫ್ಟರ್ನೂನ್ ಆದಮೇಲೆ ಹೋಗ್ತಾ ಇದ್ದೀವಿ, ಯಾಕಂದರೆ ಬೆಳಿಗ್ಗೆ ಕೂಡ ನಮ್ಮ ಮನೇಲಿ ಕೆಲಸ ಇತ್ತು. ಸೊ ಕೆಲಸ ಎಲ್ಲ ಮುಗಿಸಿ ಅಕ್ಕನ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಸಂಜೆ ಈವ್ನಿಂಗ್ ಜಾತ್ರೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ, ಯಾಕಂದರೆ ಬಿಸಿಲಲ್ವಾ. ಸೊ ಮಧ್ಯಾಹ್ನ ಹೋದ್ರೂ ಶಾಪಿಂಗ್ ಏನು ಮಾಡೋಕ್ಕಾಗಲ್ಲ, ಫುಲ್ ಟಯರ್ಡ್ ಆಗುತ್ತೆ ಮಕ್ಕಳೆಲ್ಲ ಇರೋದ್ರಿಂದ. ಅದಕ್ಕೆ ಈವ್ನಿಂಗ್ ಹೋಗೋಣ ಬನ್ನಿ ಬೇಗ ಅಂತ ಹೇಳಿದರು. ಸೊ ನಮ್ಮ ಮನೇಲಿ ಕೆಲಸ ಎಲ್ಲ ಇತ್ತಲ್ಲ ಮುಗಿಸಿ ಇವಾಗ ಹೊರಡ್ತಾ ಇದ್ದೀವಿ ಅಕ್ಕನ ಮನೆಗೆ. ಆ್ಯಕ್ಚುಲಿ KRS ಅಂದರೆ ನಮ್ಮ ಮೈಸೂರಲ್ಲಿ ಫುಲ್ಲು ಫೇಮಸ್ ಪ್ಲೇಸ್ ಅಂತಲೇ ಹೇಳ್ಬೋದು. KRS ಡ್ಯಾಮು ಮತ್ತು KRS ಅಲ್ಲಿ ಗಾರ್ಡನ್ ಇದೆ, ಅದು ಕೂಡ ತುಂಬಾ ಚೆನ್ನಾಗಿದೆ. ಸೊ ಆದರೆ ಇವತ್ತು ಹೋಗ್ತೀವಿ, ನೋಡೋಣ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಅದನ್ನು ಕೂಡ ಹೇಗಿದೆ ಅಂತ ತೋರಿಸ್ತೀನಿ. ಇವಾಗ ಹೊರಡ್ತಾ ಇದ್ದೀವಿ, ನೋಡ್ಬೋದು. ನಾನು ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ, ಯಾಕಂದರೆ ಇವಾಗ ಬಿಸಿಲು ಕೂಡ, ಹಾಗಾಗಿ ಸ್ವಲ್ಪ ಸಿಂಪಲ್ಲಾಗಿ ರೆಡಿಯಾಗಿ. ಸೊ ಜಾತ್ರೆಗೂ ರೆಡಿಯಾಗಿ ಹೋಗ್ಬೇಕಲ್ವ, ಹಂಗಾಗಿ ಇಲ್ಲಿಂದ ಒಂದು ½ ಅನ್ ಅವರ್ ಆಗ್ಬೋದು ಅಕ್ಕನ ಮನೆ. ಸೊ ಅಲ್ಲಿಗೆ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ಈವ್ನಿಂಗ್ ಜಾತ್ರೆಗೆ ಹೋಗ್ತೀವಿ. ಸೊ ಜಾತ್ರೆ ಎಲ್ಲ ಹೇಗಿರುತ್ತೆ ಆ್ಯಂಡ್ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ ಗೈಸ್. ಈಗ ಹೊರಡೋಣ ಬನ್ನಿ. ಸೊ ಬಂದು ಅಕ್ಕನ ಮನೆಗೆ ತೇರೆಲ್ಲ ಎಳಿತಾಯಿದ್ರು. ಸೊ ಅಲ್ಲೋಗಿ ಬಂದುಬಿಡೋಣ ಅಂದ್ಬಿಟ್ಟು ಇಲ್ಲಿ ತೇರು ಎಳೆಯೋದು ನೋಡೋಣ ಅಂದ್ಬಿಟ್ಟು ಅಣ್ಣ ನಾನೆಲ್ಲ ಬಂದಿದ್ವಿ. ಅಣ್ಣ ವೀಡಿಯೋ ಮಾಡ್ಕೋತಾ ಇದ್ದಾರೆ. ತುಂಬ ಚೆನ್ನಾಗಿದೆ, ನೀವೇ ನೋಡ್ಬೋದು ಹೇಗಿದೆ ಅಂತ. ಹಾಯ್ ಮಾಡಿ ಅಣ್ಣ. ಇವರು ನಮ್ಮ ಅಣ್ಣ ದೊಡ್ಡಣ್ಣ. ನೆಕ್ಸ್ಟ್ ಇನ್ನೊಬ್ರು ತೋರಿಸ್ತೀನಿ ಬನ್ನಿ. ಹಾಯ್ ಮಾಡಿ ಅಣ್ಣ. ಶಶಿ ಅಣ್ಣ, ನನಗೆ 2ನೇ ಅಣ್ಣ ಇವರು. ಇನ್ನೊಬ್ರು ನಮ್ಮ ಅಕ್ಕನ ತೋರಿಸ್ತೀನಿ ಬನ್ನಿ. ಬನ್ನಿ ಅನ್ನೋಕ್ಕ ಹಾಯ್ ಮಾಡಿ. ಹಾಯ್. ಎಲ್ಲರೂ ಜಾತ್ರೆಗೆ ಹೋಗ್ತಾ ಇದ್ದೀವಿ, ರೋಡಲ್ಲಿ ನಡ್ಕೊಂಡು ತೋರಿಸ್ತೀನಿ. ಅಲ್ಲಿ ಹೋಗ್ತಾ ಇದ್ದಾರೆ ನಮ್ಮ ಅಕ್ಕ ಅವ್ರು, ನೋಡಿ ಫುಲ್ಲು ಹೋಗ್ಬಿಟ್ಟಿದ್ದಾರೆ, ನಮ್ಗಿಂತ ಮುಂದೆ ಹೋಗ್ತಾ ಇದ್ದಾರೆ. ಫುಲ್ ಇದೆಲ್ಲ ಹಳ್ಳಿ ವಾತಾವರಣ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅಣ್ಣ? ಫುಲ್ ಹಳ್ಳಿ ನೇಚರ್ ಎಲ್ಲ ಚೆನ್ನಾಗಿರುತ್ತೆ ಅಣ್ಣ. ಸೂಪರ್ ಅಲ್ವಾ? ಸೂಪರ್ ಅಂತೀರಾ? ಜಾತ್ರೆ ಚೆನ್ನಾಗಿರುತ್ತಾ ನಿಮ್ಮೂರ ಜಾತ್ರೆ? ಹೌದಾ? ಯಾರು KRS ಅಲ್ವಾ, ನಾರ್ತ್ ಬ್ಯಾಂಕ್ ಹತ್ರ ಅಥವಾ ಅಕ್ಕಪಕ್ಕ ಯಾರ್ಯಾರು ಇರ್ತೀರಾ ಗೊತ್ತಿದ್ರೆ ಕಾಮೆಂಟ್ಸ್ ಹಾಕಿ ಪ್ಲೀಸ್. ಅಣ್ಣ ಯಾವ್ಯಾವ ಊರಿಂದ ಬರ್ಬೋದು ಇಲ್ಲಿಗೆ? ಹೌದಾ? ಫುಲ್ಲು ಅಕ್ಕಪಕ್ಕ ಊರೆಲ್ಲ ಬರ್ತಾರಲ್ವ ಅಣ್ಣ, ದೊಡ್ಡ ಜಾತ್ರೆ ಅಂತಾನೆ ಹೇಳ್ಬೋದಲ್ವ ಇದನ್ನ. ಫುಲ್ ಎಕ್ಸೈಟ್ ಆಗಿದ್ದೀನಿ. KRS ಜಾತ್ರೆ ಹೇಗಿರುತ್ತೆ ಅಂದರೆ, ಫಸ್ಟ್ ನೋಡಿದ್ದೀವಿ ಜಾತ್ರೆ ಎಲ್ಲ ಮಾಮೂಲಿನೇ, ಬಟ್ ಇದು ಅಷ್ಟು ಊರಿಂದ ಬಂದು ಮಾಡೋದಲ್ವ, ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ, ನಿಮಗೂ ತೋರಿಸ್ತೀನಿ ಬರ್ರಿ ಹೇಗಿರುತ್ತೆ ಅಂತ. ಜೊತೆಗೆ ಬಂದು ಸೇರ್ಕೊಂಡ್ವಿ ಎಲ್ಲ. ಹಾಯ್ ಮಾಡಿ, ಹಾಯ್ ಮಾಡಿ. ಹೋಗ್ತಾ ಇದ್ದೀವಿ, ಇನ್ನು ಸ್ವಲ್ಪ ದೂರ ಇದೆ, ತೋರಿಸ್ತೀನಿ ಬರ್ರಿ. ಹೋಗ್ತಾ ಇದೀವಲ್ವ, ಇನ್ನು ಸ್ವಲ್ಪ ಅಲ್ವಾ? ಇನ್ನೆಷ್ಟು ದೂರ ಇದೆ? ಇವ್ರ ಮನೆಗೆ ಬಂದಿರೋದು 30 ಫೀಟ್ ಇದೆಯಾ? 30 ಫೀಟ್. ಹೌದಾ? ಫುಲ್ ನಮ್ಮ ಸೋಮಣ್ಣ ಫುಲ್ ಎಕ್ಸೈಟ್ ಆಗ್ಬಿಟ್ರೆ, ಜಾತ್ರೆ ಹಬ್ಬ ಅಂತ ಫುಲ್ ಖುಷಿ. ನಾವೆಲ್ಲ ಫುಲ್ ಏನೋ ಥರ ಖುಷಿಗೆ ರೋಮಾಂಚನ ಆಗುತ್ತಲ್ಲ, ಹಂಗೆ ಹೇಳ್ತಾ ಫುಲ್ ರೋಮ್ ಎಲ್ಲ ಅಂಚನ ಆಗ್ಬಿಡೈತೆ. ಆ್ಯಕ್ಚುಲಿ ಬಿಸಿಲು ಟೈಮಲ್ಲೆಲ್ಲ ಬರೋಕ್ಕಾಗಲ್ಲ, ಈವ್ನಿಂಗ್ ಟೈಮ್ ಆದರೆ ಸ್ವಲ್ಪ ಬಿಸಿಲು ಕಮ್ಮಿ ಆಗಿರುತ್ತೆ ಅಲ್ವಾ, ನೋಡ್ಕೊಂಡು ಹೋಗ್ಬೋದು ಎಲ್ಲನೂ ಅಂತ ಈವ್ನಿಂಗ್ ಟೈಮ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಹಿಂದ್ಗಡೆ 2 ವಿಕೆಟ್ ಬರ್ತಾ ಇದೆ. ಎಲ್ಲಣ್ಣ ಅವರು ಕಾಣಿಸ್ತಾನೆ ಇಲ್ಲ, ಇವು ಫುಲ್ ಹಿಂದೆ ಆಗ್ಬಿಟ್ಟವ್ರು ನೋಡಿ. ಅಲ್ಲಿ ಮಾಮ ಮೈಕ್ಲಿ ಇಬ್ಬರು ಫುಲ್ ಹಿಂದೆ ಬರ್ತಾ ಇದ್ದಾರೆ. ಇವ್ರು ನೋಡಿ ಫುಲ್ ಮುಂದೆ ಹೋಗ್ತಾ ಇದ್ದಾರೆ ನೋಡಿ. ಅಕ್ಷತಾ ಹಾಯ್ ಮಾಡು. ಇವಳು ನಮ್ಮ ಅಕ್ಕನ ಮಗಳು, ಇಲ್ಲಿ ತೋರಿಸಿದ್ರು ನನ್ನ ಅಣ್ಣ, ಇವ್ರ ಮಗಳು ಇವಳು. ಮತ್ತೆ ಈ ಪಾಪು ಚಿರೋ ಇವ್ರ ಮಗಳು, ಇವ್ರ ಮಗ. ಅಲ್ಲಿ ಹೋಗ್ತಾ ಇದ್ದಾರೆ ನೋಡಿ ಅವರು. ನಮ್ಮ ಅಕ್ಕ ಫಸ್ಟ್ ಅಕ್ಕ ಈ ಕಡೆ ಪಿಂಕ್ ಕಲರು, ಇವರು ನೆಕ್ಸ್ಟ್ ಅಕ್ಕ 2ನೇ ಅಕ್ಕ, ಇವರು 3ನೇ ಅಕ್ಕ ಅಲ್ವಾ? ಅಲ್ಲಿ ಪಕ್ಕ ಹೋಯ್ತಿರೋನು ಅವ್ರ ಮಗ, ಪಿಂಕ್ ಕಲರು ಇವರು ಹಸ್ಬೆಂಡ್ ಆ್ಯಂಡ್ ವೈಫ್.
ಇಂಟ್ರೊಡ್ಯೂಸ್ ಮಾಡಿ ನಿಮಗೆ ಗೊತ್ತಾಗ್ಲಿಲ್ಲ ಅಂದರೆ ಫುಲ್ ಎಲ್ಲರೂ ಸೇರ್ಕೋತೀವಲ್ವಾ ಆವಾಗ ವಿಡಿಯೋ ಮಾಡಿ ಇವರು ಅಂತ ನಿಮ್ಮ ಜೊತೆ ಹೇಳ್ತೀನಿ ಯಾರ್ಯಾರು ಅಂತ ನೋಡಿ ಬಂದ್ವಿ. ಫೈನಲಿ ಜಾತ್ರೆ ಹತ್ರ ಬಂದ್ವಿ. ಬರ್ರಿ ಹೇಗಿರುತ್ತೆ ಫುಲ್ಲು. ನನಗಂತೂ ಖುಷಿ ಆಗ್ತಾ ಇದೆ. ತೋರಿಸ್ತೀನಿ ಬನ್ನಿ. ಕ್ರೌಡ್ ಇದೆ ತುಂಬ. ಅಯ್ಯಪ್ಪ ತೋರಿಸ್ತೀನಿ ನೋಡಿ. ಎಕ್ಸೈಟ್ಮೆಂಟ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಅಣ್ಣ. ನಾವಿದು ಆ್ಯಕ್ಚುಲಿ 2ನೇ ಸಲ ಬರ್ತಾ ಇರೋದಲ್ವಣ್ಣ ಜಾತ್ರೆಗೆ? ಇಲ್ಲ 3ನೇ ಸಲ. ಇದು ಸೇರಿ 3ನೇ ಸಲ ಬರ್ತಾ ಇದ್ದೀನಿ. ನೋಡಿ ಈಗ ಒಳಗಡೆ ನೋಡಿ ಹೆಂಗಿರುತ್ತೆ ತೋರಿಸ್ತೀನಿ. ಫುಲ್ ಹೋಗ್ತಾ ಇದ್ದೀವಿ. ಇದೇ ಸ್ಟಾರ್ಟಿಂಗು. ಹಾಯ್ ಹೇಳಕ್ಕ. ಹೌದಾ ಬನ್ನಿ. ಅವ್ರಿಗೆ ಹೇಳ್ಬೇಕಂತೆ ಹಾಯ್ ಹೇಳಿ ಅಂದರೆ ಅವ್ರಿಗೆ ಹೇಳ್ಬೇಕು. ಫುಲ್ಲು ಕ್ರೌಡು. ಟೆಡಿ ಬೇರ್ ಫುಲ್ ತೇರು ಎಳ್ದಿರೋದಲ್ವಾ ಅಣ್ಣ? ಅದು ತೇರು ಎಳ್ದಿರೋದು. ಅದು ದೇವಸ್ಥಾನ, ಕಾಳಮ್ಮನ ದೇವಸ್ಥಾನ. ನಿಮಗೆ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ ಗೈಸ್. ನಮ್ಮ ಅಣ್ಣ ಮತ್ತೆ ನಮ್ಮ ಅಣ್ಣನ ಪಾಪ ಇದು ಚಿರು. ಹಾಯ್ ಮಾಡಿ ಚಿರು. ಹಾಯ್ ಹಾಯ್. ತುಂಬ ಕ್ರೌಡ್ ಇದೆ. ಎಲ್ಲಣ್ಣ? ಲೆಫ್ಟ್ ನೋಡು. ವಾ ಸುಮ್ಮನಿರಣ. ಮಂದಿಗೆ ಹಂಗೆ ತಗೋಬರೈತಿ ನೀ. ಉಲ್ಟಾ ಆಗದೆ ಅನಾಗತ್ತೆ. ಕೂದಲೇ ಮರ ರಜನಿ ರಜನಿ ಕಟ್ ಮಾಡ. ನಾವು ತಗೊಂಡಿದ್ದೀವಿ ಇಟ್ಕೊಂಡು. ಫುಲ್ ಗಾಳಿ ಅಲ್ವಾ ಅಣ್ಣ? ಸಿಕ್ಕಾಪಟ್ಟೆ. ಯಪ್ಪ ಬಿಕ್ಕಾಳಿ ಬಿಕ್ಕಾಳಿ. ಏನ್ ತಗೋತಿದ್ದೀರಾ? ಫುಲ್ ನೀವು ನೋಡ್ತಾ ಇರ್ಬೋದು. ಅಲ್ಲಿರುವಾಗಲೇ ತುಂಬ ಗಾಳಿ ಮಳೆ ಎಲ್ಲ ಸ್ಟಾರ್ಟ್ ಆಗೋ ಥರ ಇತ್ತು. ಫುಲ್ ಗಾಳಿ ಪಾಪ. ಅಲ್ಲಿದ್ದು ಅಲ್ಲಿ ಆಟ ಸಾಮಾನು ಇಟ್ಕೊಂಡಿದ್ದವರೆಲ್ಲ ಪಾಪ ಗಾಳಿಲೆಲ್ಲ ತೂರ್ಕೊಂಡು ಹೋಗ್ಬಿಟ್ಟಿತ್ತು. ಸೊ ಸಿಕ್ಕಾಪಟ್ಟೆ ಮಳೆ ಅಂದರೆ ತುಂಬಾ ಮಳೆ ಬಂದುಬಿಡ್ತು. ನನಗಂತೂ ವೀಡಿಯೋನೂ ಕೂಡ ಮಾಡೋಕ್ಕಾಗಲಿಲ್ಲ, ಅಷ್ಟು ಮಳೆ. ಫುಲ್ ಕ್ಯಾಮ್ರಾ ಇಟ್ಕೋತಿದ್ದಂಗೆ ಫುಲ್ ಕ್ಯಾಮ್ರಕ್ಕೆಲ್ಲ ಮಳೆ, ಬಟ್ಟೆಗೆಲ್ಲ ಫುಲ್ ಮಳೆ ಗೈಸ್. ಅಪ್ಪ ಜಾತ್ರೆನೂ ಸರಿಯಾಗಿ ನೋಡಲಿಕ್ಕೆ ಆಗಲಿಲ್ಲ, ಎಷ್ಟು ಮಳೆ ಬಂತು ಅಂತ ಗೊತ್ತಾ. ಫುಲ್ ಎಲ್ಲ ಓಡ್ಬರ್ತಾ ಇದ್ದಾರೆ ನೋಡಿಲಿ. ನೋಡಿ ನಮ್ಮ ಅಕ್ಕವ್ರು ಬೇಗ ಬೇಗ ಹೋಯ್ತಿದ್ದಾರೆ. ಇಲ್ಲಿ ಹಿಂದೆಗಡೆ ನಮ್ಮ ಅಣ್ಣ ಬರ್ತಾ ಇದ್ದಾರೆ. ಏನಣ್ಣ ಮಳೆ ಈ ಥರ ಬರ್ಸ್ಬಿಟ್ರಲ್ಲ? ಫುಲ್ ಜಾತ್ರೆ ನೋಡೋಣ ಅಂದರೆ ಹಿಂಗೆ ಮಳೆನಾ? ಹಾಂ, ಫುಲ್ ಕಾಳಮ್ಮನ ಜಾತ್ರೆ ಎಲ್ಲ ಮಾಡಿ ಖುಷಿಯಾಗಿ
ಮಳೆ ಬರ್ಸ್ಬಿಟ್ರಾ ಯಾವ ಟೈಪ್ ಮಳೆ ಬರ್ತದೆ ಹೆಂಗೆ ಪಟ್ಟೆ ಮಳೆ ಹೋಯ್ತು ಮಾತ್ರ ಇವಾಗ ಯಾವ ಜಾತ್ರೆನೂ ನೋಡ್ಲಿಕ್ಕಾಗಲಿಲ್ಲ. ಮನೆ ಹತ್ರ ಬಂದು ವೆಯ್ಟ್ ಮಾಡ್ತಾ ಇದ್ದೀವಿ ಡೋರ್ ತೆಗಿಯಕ್ಕೆ. ಕರೆಂಟ್ ಹೋಗ್ಬಿಟ್ಟಿದೆ ಗೈಸ್. ಇಲ್ಲಿ ನೋಡಿ ಈ ಚಿಕ್ಕ ಬೋಲ್ಟ್ಗಳಿಗೆ ಯಾವ ಚಿಕ್ಕ ಕವರ್ ತಂದಾಳೆ ನೋಡಿ ಇವಳು. ಮಾಡಕ ಶೇಕ್ ಮಾಡಿ ಸ್ವಲ್ಪ ಹೆಂಗ ಮಾಡ್ತಾ ಇದ್ದೀವಿ. ಲೈಟ್ ಶೇಕ್ ಮಾಡ್ತಾ ಆ್ಯಕ್ಚುಲಿ ಜೋರು ಮಳೆ ಬಂದಿರೋದ್ರಿಂದ ಲೈಟ್ ಕಂಬ ಎಲ್ಲ ಬಿದ್ದೋಗಿತ್ತು ಅಂತೇಳಿ ಕರೆಂಟೇ ಕೂಡ ಕೊಡಲಿಲ್ಲ. ಸೊ ಇನ್ನೇನು ವಿಡಿಯೋ ಮಾಡೋದೇನು ಆಗೋದಿಲ್ಲ ಅಂತ ಹೇಳಿಬಿಟ್ಟು ಆ್ಯಕ್ಚುಲಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.